ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಪಂದ್ಯದಲ್ಲಿ 3 ದೊಡ್ಡ ಬದಲಾವಣೆಗಳು ಆಗಿವೆ. ಈ ಬದಲಾವಣೆಗಳು ಮ್ಯಾಚ್ ರಿಸಲ್ಟ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡಬಹುದು. ಯಾರು ಒಳಗೆ ಬಂದಿದ್ದಾರೆ, ಯಾರು ಹೊರಗೆ ಹೋಗಿದ್ದಾರೆ, ಯಾವ ಸ್ಟ್ರಾಟಜಿ ಬಳಸಬಹುದು, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ವಿಶ್ಲೇಷಣೆ ಕೊಡ್ತೀನಿ. ಬದಲಾವಣೆ 1. ಓಪನಿಂಗ್ ಜೋಡಿ ಚೇಂಜ್. ಇಂಡಿಯಾ ತಂಡದಲ್ಲಿ ಓಪನಿಂಗ್ನಲ್ಲಿ ಬದಲಾವಣೆ ಸಾಧ್ಯತೆ ಇದೆ. ಯಂಗ್ ಪ್ಲೇಯರ್ಗೆ ಅವಕಾಶ ಕೊಡಬಹುದು. ಕಾರಣ, ಹಿಂದಿನ ಮ್ಯಾಚ್ನಲ್ಲಿ ಸ್ಟಾರ್ಟ್ ಸ್ಲೋ ಆಗಿತ್ತು, ಪವರ್ ಪ್ಲೇ ರನ್ ರೇಟ್ ಕಡಿಮೆ ಇತ್ತು. ಹೊಸ ಓಪನರ್ ಬಂದರೆ ಆಕ್ರಮಣಕಾರಿ ಆಟ, ಪವರ್ ಪ್ಲೇನಲ್ಲಿ 50+ ರನ್ ಸಾಧ್ಯತೆ. ಇದು ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಬದಲಾವಣೆ 2. ಮಿಡಲ್ ಆರ್ಡರ್ ಸ್ಟ್ರಾಟಜಿ. ಜಿಂಬಾಬ್ವೆ ತಂಡದಲ್ಲಿ ಮಿಡಲ್ ಆರ್ಡರ್ ಸ್ಟೆಬಿಲಿಟಿ ಸಮಸ್ಯೆ ಇದೆ. ಸಾಧ್ಯ ಬದಲಾವಣೆ: ಒಬ್ಬ ಆಲ್ರೌಂಡರ್ ಸೇರಿಸಬಹುದು. ಹೆಚ್ಚುವರಿ ಬ್ಯಾಟಿಂಗ್ ಡೆಪ್ತ್. ಇದರಿಂದ 150+ ಟಾರ್ಗೆಟ್ ಹಾಕಬಹುದು. ಕೊನೆಯ ಓವರ್ಗಳಲ್ಲಿ ಫಿನಿಶಿಂಗ್ ಸುಧಾರಣೆ. ಬದಲಾವಣೆ 3. ಬೌಲಿಂಗ್ ಅಟ್ಯಾಕ್. ಇಂಡಿಯಾ ತಂಡ ಸ್ಪಿನ್ ಅಟ್ಯಾಕ್ ಹೆಚ್ಚಿಸಬಹುದು. ಕಾರಣ, ಪಿಚ್ ಸ್ಲೋ ಆಗಿದ್ದರೆ ಸ್ಪಿನ್ನರ್ಗೆ ಸಹಾಯ. ಜಿಂಬಾಬ್ವೆ ಬ್ಯಾಟ್ಸ್ಮನ್ಗಳು ಸ್ಪಿನ್ ವಿರುದ್ಧ ಕಷ್ಟಪಡುತ್ತಾರೆ. ಒಬ್ಬ ಫಾಸ್ಟ್ ಬೌಲರ್ ಬದಲು ಸ್ಪಿನ್ನರ್ ಆಡಿಸಬಹುದು. ಇದರಿಂದ ಮಿಡಿಲ್ ಓವರ್ಗಳಲ್ಲಿ ವಿಕೆಟ್ ಸಾಧ್ಯತೆ, ರನ್ ರೇಟ್ ಕಂಟ್ರೋಲ್. ಮ್ಯಾಚ್ ಪ್ರಿಡಿಕ್ಷನ್. ಈ 3 ಬದಲಾವಣೆಗಳಿಂದ ಪಂದ್ಯ ಬಹಳ ಇಂಟ್ರೆಸ್ಟಿಂಗ್ ಆಗಲಿದೆ. ಇಂಡಿಯಾ ಫೇವರೇಟ್ ಆಗಿದ್ದರೂ ಜಿಂಬಾಬ್ವೆ ಅಚ್ಚರಿ ಕೊಡಬಹುದು. ಔಟ್ರೋ: ನಿಮಗೆ ಯಾವ ಬದಲಾವಣೆ ಇಷ್ಟ ಆಯಿತು? ಕಮೆಂಟ್ ಮಾಡಿ ಹೇಳಿ. ಇಂತಹ ಕ್ರಿಕೆಟ್ ಅಪ್ಡೇಟ್ಸ್ ಬೇಕಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆತಬೇಡಿ.